ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ವಾರದ ಭವಿಷ್ಯಕ್ಕೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ, ವಿಶ್ವಸುನಾಮ ಸಂವತ್ಸರ ಉತ್ತರಾಯಣ ನೋಡಿ, ಈ ಒಂದು ಸಂವತ್ಸರ ಬದಲಾಗ್ತಕ್ಕಂಥದ್ದು ವಿಶ್ವವಸುವಿಂದ ಪರಾಭವಕ್ಕೆ ನಾವು ಕಾಲಿಡ್ತಕ್ಕಂಥ ಸಮಯ 19ನೇ ತಾರೀಕು 2/2 ಕೂಡ ಈಗ ಯುಗಾದಿಯ ವಾರದ ಭವಿಷ್ಯವಾಗಿ ಇದು ಪರಿಣಾಮವನ್ನು ಬೀರುತ್ತೆ. 15ನೇ ತಾರೀಕಿಂದ 21ನೇ ತಾರೀಕು ಮಾರ್ಚ್ 2026ರವರೆಗಿನ ದ್ವಾದಶ ರಾಶಿಗಳ ಒಂದು ವಾರದ ಫಲವನ್ನು ನೋಡ್ತಕ್ಕಂಥದ್ದು. ಫಲ್ಗುಣ ಮಾಸದಿಂದ ಚೈತ್ರ ಮಾಸಕ್ಕೆ ಕಾಲಿಡ್ತಕ್ಕಂಥ ಸಮಯ. 19ನೇ ತಾರೀಕು ಯುಗಾದಿ ಹಬ್ಬ ಪ್ರಾರಂಭ. ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಯುಗಾದಿ ನಿಮಗೆಲ್ಲ ಕೂಡ ಬೇವು ಮತ್ತು ಬೆಲ್ಲಗಳನ್ನು ಸವಿತಕ್ಕಂಥ ಎಲ್ಲ ಕಷ್ಟಗಳನ್ನು ಕೂಡ, ಸಿಹಿಗಳನ್ನು ಕೂಡ ಮಿಶ್ರಣದಲ್ಲಿ ತಾವು ಅನುಭವಿಸಿ ಈ ಪರಾಭವ ಸಂವತ್ಸರವನ್ನು ಆದಷ್ಟು ಕೂಡ ಶಾಂತ ರೀತಿಯಲ್ಲಿ ತಾವೆಲ್ಲ ಕಳೆದು ಆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಸಿಗಲಿ ಅಂತಕ್ಕಂಥದ್ದನ್ನು ನಾವು ಬೇಡಿಕೊಳ್ತಾ ಈ ವಾರದ ಭವಿಷ್ಯವನ್ನು, ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಸಮಯ. ಈ ವಾರದಲ್ಲಿ ಯಾವ ಯಾವ ಫಲಗಳು ಯಾವ ಯಾವ ರಾಶಿಗಳಿಗೆ ಲಭ್ಯವಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಈ ವಾರದಲ್ಲಿ ಯಾವುದಾದ್ರೂ ಗ್ರಹಗಳ ಬದಲಾವಣೆ ಇದ್ದೇ ಮ್ಯಾಕ್ಸಿಮಮ್ ಈಗ ಸೂರ್ಯಗ್ರಹ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ಮೀನರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದ. ಅದೇ ರೀತಿಯಾಗಿ ರಾಹು, ಬುಧ ಮತ್ತು ಕುಜ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ನೋಡಿ. ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲೇ ಇದ್ದಾರೆ. ಉಚ್ಚನಾಗಿ ಶುಕ್ರ ಇರ್ತಕ್ಕಂಥದ್ದು. ಹಾಗೆ ಗುರು ವಕ್ರತ್ಯಾಗವನ್ನು ಮಾಡುತ್ತೆ. ವಕ್ರತ್ಯಾಗವನ್ನು ಮಾಡಿ ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು, ಕೇತು ಸಹಿತವಾಗಿ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹ ರಾಶಿಯಲ್ಲಿ. ಚಂದ್ರ ಈ ಒಂದು ವಾರ ಮಕರ ರಾಶಿಯಿಂದ ಮೇಷ ರಾಶಿಯವರೆಗೂ ಸಂಚಾರದ ಕಾಲ. ಅಲ್ಲಿ ಬರ್ತಕ್ಕಂಥ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭೀಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ, ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹಾದು ಹೋಗುತ್ತೆ. ಚಂದ್ರ ತನ್ನ ಸ್ವಂತ ನಕ್ಷತ್ರ, ಹಾಗೆ ಕುಜನ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ತದನಂತರ ರಾಹು ನಕ್ಷತ್ರ, ಗುರುವಿನ ನಕ್ಷತ್ರ, ಶನಿಯ ನಕ್ಷತ್ರದಲ್ಲಿ, ಕೊನೆಯಲ್ಲಿ ಹಾಗೆ ಬುಧನ ನಕ್ಷತ್ರ, ಕೊನೆಯಲ್ಲಿ ಕೇತುವಿನ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಈ ಸಂದರ್ಭದಲ್ಲಿ ರಾಶಿಗಳ ಈ ವಾರದ ಫಲಾನುಫಲಗಳೇನು ತಿಳ್ಕೊಳ್ತಕ್ಕಂಥ ಸಮಯ. ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಯುಗಾದಿಯ ಒಂದು ಮಿಶ್ರ ಫಲಗಳು ಯಾರಿಗಿರ್ತಕ್ಕಂಥದ್ದು, ಶುಭ ಫಲಗಳು ಯಾರಿಗಿರ್ತಕ್ಕಂಥ ವಿಚಾರಗಳನ್ನು ನಿಮಗೆ ಪಂಚಾಂಗ, ಹಾಗೆ ಪ್ರತಿಯೊಂದು ರಾಶಿಯವರೆಗೂ ಕೂಡ ಒಂದೊಂದು ರೀತಿಯಾದಂಥ ತಂತ್ರದ ಮುಖೇನ ನಮ್ಮ ಹಣಕಾಸು ವೃದ್ಧಿ, ಯಾವ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಅಂತಕ್ಕಂಥ ಪರಾಭವ ಸಂವತ್ಸರದಲ್ಲಿ ನಿಮಗೆ ತಂತ್ರದ ಮುಖೇನವಾಗಿ ಕೆಲವೊಂದು ವಿಡಿಯೋಸ್ನ ನಾನು ಕೊಡ್ತಾ ಇದ್ದೇನೆ. ಜೊತೆಗೆ ಪರಾಭವ ಸಂವತ್ಸರ ಯಾವ ರಾಶಿಯೊಳಗೆ ಶುಭವನ್ನು ಕೊಡುತ್ತೆ, ಯಾರಿಗೆ ಸ್ಟಾರ್ಟಿಂಗಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಇರ್ತದೆ, ಪ್ರತಿಯೊಂದು ರಾಶಿಯ ಭವಿಷ್ಯವನ್ನು ನಾನು ತಿಳಿಸ್ತಾ ಇದ್ದೇನೆ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ನಾನು ತಿಳಿಸ್ತಾ ಬಂದಿದ್ದೆ. ಸ್ನೇಹಿತರೆ, ಈ ವಾರದ ಫಲವನ್ನು ನಾವು ನೋಡೋದಾದರೆ ಇದು ಪರಾಭವದಿಂದ ನಾವು ಅಂದರೆ ಈ ವಿಶ್ವವಸು ನಾಮ ಸಂವತ್ಸರದಿಂದ ಪರಾಭವ ನಾಮ ಸಂವತ್ಸರಕ್ಕೆ ಕಾಲಿಡ್ತಕ್ಕಂಥದ್ದು 1948-47 ಹೋಯಿತು. ಈಗ 48ನೇ ನಾವು ಪರಾಭವ ಸಂವತ್ಸರಕ್ಕೆ ಕಾಲಿಡ್ತಾ ಇರತಕ್ಕಂಥ ಸಮಯ. ಈ ಸಂದರ್ಭದಲ್ಲಿ ಯಾವ ಯಾವ ರಾಶಿಗಳಿಗೆ ಏನೇನು ಫಲಗಳಿರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ರಾಶಿ ಅಧಿಪತಿ ಅಸ್ತಂಗತನಾಗಿ ಕುಂಭರಾಶಿಯಲ್ಲಿ ಏಕಾದಶ ಭಾವದಲ್ಲಿ ಬುಧ ಮತ್ತು ರಾಹುವಿನೊಟ್ಟಿಗಿದ್ದಾರೆ. ಈ ಸಂದರ್ಭ ಚಂದ್ರ ಸಹಿತವಾಗಿ ಮಕರದಿಂದ ಮೇಷರಾಶಿಯವರೆಗೂ ಸಂಚಾರದ ಕಾಲ. ಮೇಷರಾಶಿಯವರಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು. ಯಾಕೆಂದರೆ ಪಂಚಮ ಅಧಿಪತಿ 12ರ ಸ್ಥಾನಕ್ಕೆ ಬರ್ತಾನೆ ವ್ಯಯಸ್ಥಾನದಲ್ಲಿ. ಅದೇ ರೀತಿಯಾಗಿ ವ್ಯಯಸ್ಥಾನದಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು, ವ್ಯಯಸ್ಥಾನದಲ್ಲಿ ಶುಕ್ರ ಸ್ಥಿತವಾಗಿದ್ದಾನೆ. ರಾಶಿ ಅಧಿಪತಿ 11ರ ಸ್ಥಾನದಲ್ಲಿ ಅಸ್ತಂಗತನಾಗಿ ರಾಹು ಬುಧನೊಟ್ಟಿಗಿದ್ದಾನೆ. ತೃತೀಯಾಗಿ ಚಷ್ಟಾಧಿಪತಿ ಜೊತೆಲಿರ್ತಕ್ಕಂಥದ್ದು. ಯಥಾಸ್ಥಿತವಾಗಿ ಕೇತು ಕೂತಿರ್ತಕ್ಕಂಥ ಸ್ಥಾನ
ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಅದೇ ರೀತಿಯಾಗಿ ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಾರ್ಯದಲ್ಲಿ ವಕ್ರತ್ಯಾಗವನ್ನು ಮಾಡೋದ್ರಿಂದ ನಿಮಗೆ 9ರ ದೃಷ್ಟಿಯಿಂದ ನೋಡಿದಾಗ ಗುರುವಿನ 9ರ ದೃಷ್ಟಿ ರಾಹುವಿನ ಮೇಲೆ ಬೀಳ್ತದೆ. ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಲಾಭ, ಶ್ರಮಪಟ್ಟು ಮಾಡ್ತಕ್ಕಂಥದ್ದು, ಅಂದರೆ ಈ ಒಂದು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಕೂಡ ಲಭ್ಯವಾಗ್ತದೆ. ಒಂದೇ ಒಂದು ಮೇಷರಾಶಿಯವರಿಗೆ ತಿಳಿಸ್ತಕ್ಕಂಥದ್ದು ಈ ವಾರದಲ್ಲಿ ನಾವು ನೋಡೋದಾದರೆ, ನೀವು ಮುಖ್ಯವಾಗಿರ್ತಕ್ಕಂಥದ್ದು ಈ ವಾರನೂ ಕೂಡ ನಿಮ್ಮ ಖರ್ಚು, ಹಾಗೆ ನಿಮ್ಮ ಬಿಸ್ನೆಸ್ಸು, ನಿಮ್ಮ ಕೆಲಸ, ಈ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಆ ಕೆಲಸದಲ್ಲಿ ಫ್ಲಕ್ಚುಯೇಟ್ ಆಗ್ಬೋದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಹಣಕಾಸಿನ ವ್ಯವಸ್ಥೆ, ನೀವು ಯಾರಿಗಾದರೂ ಹಣಕಾಸಿನ ವ್ಯವಸ್ಥೆ ಏನಾದರೂ ಅದಲು ಬದಲು ಮಾಡ್ಕೋಬೇಕು, ಸ್ವಲ್ಪ ಕೊಡ್ತೀನಿ, ಇನ್ನೊಂದು ಸ್ವಲ್ಪ ಒಂದು 2 ಡೇಸ್ ಬಿಟ್ಟು ಅಥವಾ 5 ಡೇಸ್ ಬಿಟ್ಟು, ವಾರ ಬಿಟ್ಟು ಕೊಡ್ತೀನಿ ಅಂತಕ್ಕಂಥ ವಿಚಾರಗಳಲ್ಲಿ ಏನಾದರೂ ನೀವು ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಅವರಿಗೆ ಕೊಟ್ಟಾಗ ಅದು ಹಣಕಾಸು ಸ್ವಲ್ಪ ಡಲ್ ಆಗ್ತದೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಡಲ್ ಇದೆ, ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಮೇಷರಾಶಿಯವ್ರಿಗೆ ಅಷ್ಟು ಉತ್ತಮತೆ ಕಾಣಿಸ್ತಾ ಇಲ್ಲ. ಯಾವೊಂದು ಈ ಪರಾಭವ ಸಂವತ್ಸರ ಸ್ವಲ್ಪ ವಾರದ ಭವಿಷ್ಯವನ್ನು ನಾವು ನೋಡಿದಾಗ ಅಷ್ಟು ಉತ್ತಮತೆ, ಗುಡ್ ಆ್ಯಂಡ್ ಬ್ಯಾಡ್ ಎರಡು ಕೂಡ, ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಹೆಚ್ಚಿನದಾಗಿ ನಾವು ನೋಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಷ್ಟ ಜಾಸ್ತಿ ಇರತಕ್ಕಂಥ ವಾರವಾದ್ದರಿಂದ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇಲ್ಲಿ ದುರ್ಗಾ ಪರಮೇಶ್ವರಿ ಹಾಗೆ ಆ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಈ ಒಂದು ವರ್ಷಾರಂಭದಲ್ಲಿ, ಯುಗಾದಿ ಆರಂಭದಲ್ಲಿ ಸಾಧ್ಯವಾದಷ್ಟು ಕೂಡ ನೀವು ಶಿವ ಮತ್ತು ಪಾರ್ವತಿಯ ಆರಾಧನೆ ಭಾಳ ಮುಖ್ಯ ಆಗ್ತದೆ. ನಷ್ಟ ತಪ್ಪಲಿಕ್ಕೋಸ್ಕರ, ನಷ್ಟದ ಸ್ವಲ್ಪ ಪ್ರಮಾಣವನ್ನು ಕಡಿಮೆ ಮಾಡೋಕ್ಕೋಸ್ಕರ ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಎಳ್ಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಹಾಗೂ ಸಾಧ್ಯವಾದರೆ ಭಾನುವಾರಗಳೊಂದು ಹಸುಗಳಿಗೆ ಚಪಾತಿಯನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವಿದ್ಯಾರ್ಥಿ ವರ್ಗದವರು ಕೂಡ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಬಿಸ್ನೆಸ್ದಾರರಿಗೂ ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗುತ್ತೆ. ರಾಶಿ ಅಧಿಪತಿ 11ರ ಸ್ಥಾನದಲ್ಲಿ ಅಸ್ತಂಗತ, ಸ್ವಲ್ಪ ಮೋಡ್ ಕಡಿಮೆ, ಅಂದರೆ ಅರ್ಥಾತ್ ಸ್ವಲ್ಪ ಲೇಜಿನೆಸ್ ಕಾಡ್ತಕ್ಕಂಥದ್ದು ಇರುತ್ತೆ. ನಷ್ಟ ಇದ್ದಕ್ಕಿದ್ದಾಗೆ ನಷ್ಟಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಶತ್ರುಗಳ ಬಾಧೆಯು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಗರೂಕತೆಯಿಂದ ಈ ವಾರವನ್ನು ಕಳೆದ್ರೆ ಮುಂದೆ ಬರ್ತಕ್ಕಂಥ ವಾರಗಳು ಶುಭವನ್ನು ಕೊಡುತ್ತೆ. ಸ್ವಲ್ಪ ನೋಡಿಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ನೋಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಅದೇ ರೀತಿಯಾಗಿ ವೃಷಭ ರಾಶಿಯವರ ಫಲಗಳನ್ನು ನೋಡಿದಾಗ, ವೃಷಭ ರಾಶಿಯವ್ರಿಗೆ ನೋಡಿ ಒಂದು ವಿಚಾರ, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದಾಯಕವಾಗಿರ್ತಕ್ಕಂಥ ವಾರನೇ ಇದೆ. ಈ ಪರಾಭವ ಸಂವತ್ಸರ ಆದಷ್ಟು ಶುಭವನ್ನು ಕೊಡ್ತಕ್ಕಂಥದ್ದಿದೆ. ವೃಷಭ ರಾಶಿ ಏನಪ್ಪ, ಒಂದು ತತ್ವ, ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ಕುಟುಂಬದ ಮೇಲೆ ಕಾಳಜಿ ಜಾಸ್ತಿ ಆಗ್ತದೆ, ಹಣಕಾಸಿನ ವ್ಯವಸ್ಥೆ ವೃದ್ಧಿ ಇರತಕ್ಕಂಥದ್ದು ಇರ್ತದೆ, ಮಕ್ಕಳ ಫಲದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ. ಚಂದ್ರನ ಸ್ಥಾನ ಕೂಡ ಹಾದು ಹೋಗ್ತಕ್ಕಂಥದ್ದು 9, 10, 11, 12ರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಈ ವಾರದ ಶುಭ ಫಲಗಳು ಜಾಸ್ತಿ ಇದೆ. ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿದೆ, ಹಾಗೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು, ಕಾರ್ಯದಲ್ಲಿ ಜಯವನ್ನು ಸಿಗ್ತಕ್ಕಂಥದ್ದು ಕೂಡ ಇದೆ. ಜೊತೆಗೆ ಕೆಲಸ ಕಾರ್ಯಗಳು, ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಯಶಸ್ಸು, ಕೀರ್ತಿ ಲಭ್ಯತೆ, ಅಂದರೆ ತಡೆ ಹಿಡಿತಕ್ಕಂಥ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗ್ತದೆ. ಒಂದೇ ಒಂದು ವೃಷಭ ರಾಶಿಯವರು ಸಾಧ್ಯವಾದಷ್ಟು ಕೂಡ ನೋಡಿ, ರಾಶಿ ಅಧಿಪತಿ ಏಕಾದಶ ಭಾವದಲ್ಲಿದ್ದಾನೆ, ಉಚ್ಚನಾಗಿದ್ದಾನೆ. ಚತುರ್ಥಾಧಿಪತಿ ಜೊತೆಲಿರ್ತಕ್ಕಂಥದ್ದು, ಯೋಗಾಧಿಪತಿ 9 ಮತ್ತು 10ರಾಧಿಪತಿ ಜೊತೆಲಿರ್ತಕ್ಕಂಥದ್ದು ಇರೋದ್ರಿಂದ ನೀವು ಧಾರ್ಮಿಕ ಕ್ಷೇತ್ರಗಳ ಫಲವಾಗಿ ಧಾರ್ಮಿಕವಾಗಿದ್ದಾಗ ಈ ಫಲಗಳು ಇನ್ನಷ್ಟು ಉತ್ತಮತೆಯನ್ನು ಕೊಡುತ್ತೆ. ಸಾಧ್ಯವಾದಷ್ಟು ಅಧಿಕವಾಗಿರ್ತಕ್ಕಂಥ ಆಸೆ, ಈಗೋಸ್ಟಿಕ್ ನೇಚರು, ಹಾಗೆ ನಂದೇ ಆಗಬೇಕು ಅಂತಕ್ಕಂಥ ಮನೋಭಾವತೆ ವೃಷಭ ರಾಶಿಯವರು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ ಈ ವಾರದಲ್ಲಿ. ಬಟ್ ಅದೆಲ್ಲ ಹೊರತುಪಡಿಸಿ ಮಿಕ್ಕ ವಿಚಾರಗಳನ್ನು ನಾವು ನೋಡಿದಾಗ ಸಪ್ತಮಾಧಿಪತಿ ಕೂಡ ದಶಮ ಸ್ಥಾನದಲ್ಲಿದ್ದಾನೆ. ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ. ವೃಷಭ ರಾಶಿಯವರು ದಾಂಪತ್ಯ, ನಾನು ಪದೇ ಪದೇ ದಾಂಪತ್ಯದಲ್ಲಿ ಹೇಳ್ತೇನೆ, ದಾಂಪತ್ಯ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ. ವೃಷಭ ರಾಶಿ ಸಾಧ್ಯವಾದಷ್ಟು ಕೂಡ ನೀವು ಒಂದು ಸರಳವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ. ನೀವು ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ತಾ ಬಂದಿರಿ ವೃಷಭ ರಾಶಿಯವ್ರಿಗೆ ಖಂಡಿತವಾಗಿ ಭಾಳ ಶುಭವನ್ನು ಕೊಡುತ್ತೆ. ಆದಷ್ಟು ಕೂಡ ಗಣಪತಿಗೆ ಗರಿಕೆಯನ್ನು ಮಂಗಳವಾರಗಳಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ, ಸ್ವಲ್ಪ ನೆಮ್ಮದಿ ಸಿಗ್ತದೆ. ಇನ್ನಷ್ಟು ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭದಾಯಕವಾಗ್ತದೆ. ನೋಡಿ, ಮಿಥುನ ರಾಶಿಯವರಿಗೆ ಈ ವಾರದ ಫಲಾಫಲ ಹೇಗಿರುತ್ತೆ? ಮಿಥುನ ರಾಶಿಯವರಿಗೆ ನೋಡಿ, ದಶಮ ಸ್ಥಾನದಲ್ಲಿ ಸೂರ್ಯ, ದಶಮ ಸ್ಥಾನದಲ್ಲಿ ಶುಕ್ರ, ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಶನಿ.
ಈ ದಶಮ ಸ್ಥಾನ ಸ್ವಲ್ಪ ಪವರ್ಫುಲ್ ಕೇಂದ್ರ ಸ್ಥಾನ, ಹಾಗೂ 9ರ ಸ್ಥಾನದಲ್ಲಿ ರಾಶಿ ಅಧಿಪತಿ ಒಟ್ಟಿಗೆ ರಾಹು, ಹಾಗೆ ಕುಜನಿದ್ದಾನೆ. ಏಕಾದಶ ಭಾವದ ಅಧಿಪತಿ ಸ್ವಲ್ಪ ಮಟ್ಟಿಗೆ ಶುಭವಿರ್ತಕ್ಕಂಥದ್ದು ಜಾಸ್ತಿ ಮಿಥುನ ರಾಶಿಯವರಿಗೆ ತೋರಿಸ್ತದೆ. ಲಗ್ನದಲ್ಲಿರ್ತಕ್ಕಂಥ ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ, ಹಿಡಿದ ಕಾರ್ಯಗಳಲ್ಲಿ ಯಶಸ್ಸು ಜಯಿಸ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸುತ್ತೆ. ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾರ. ಆರೋಗ್ಯ ಚೆನ್ನಾಗಿರುತ್ತೆ, ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥಿರುತ್ತೆ. ಜೊತೆಗೆ 6ರ ಅಧಿಪತಿ ಕೂತಿರ್ತಕ್ಕಂಥದ್ದು 9ರ ಸ್ಥಾನ, ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳಿರ್ತಕ್ಕಂಥದ್ದು ಇರ್ತದೆ. ಜೊತೆಗೆ ಸಪ್ತಮಾಧಿಪತಿ ವಕ್ರತ್ಯಾಗವನ್ನು ಲಗ್ನದಲ್ಲಿ ಮಾಡೋದ್ರಿಂದ ಸ್ವಲ್ಪ ಪಾಸಿಟಿವ್ಸ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಹಾಗೆ ಸಂಗಾತಿ ಒಡನಾಟಗಳಲ್ಲಿ ಇವೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಈ ವಾರದ ಶುಭ ಫಲಗಳಲ್ಲಿ ಕೂಡ ಆಡಲಾಗ್ತಕ್ಕಂಥದ್ದು ಹೆಚ್ಚು. ಮಿಥುನ ರಾಶಿ ಎಜುಕೇಷನ್ ವರ್ಗದವರಲ್ಲಿರ್ತಕ್ಕಂಥವ್ರಿಗೂ ಶುಭ ಫಲ. ಎಕ್ಸಾಮ್ ಪರೀಕ್ಷೆಯನ್ನು ಪಡಿತಾ ಇರ್ತಕ್ಕಂಥವ್ರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದು. ಸ್ವಲ್ಪ ಮರ್ತೋಗ್ತಕ್ಕಂಥ ಗುಣಗಳು ಈ ಮಿಥುನ ರಾಶಿಯವ್ರಿಗೆ, ಅಂದರೆ ಸ್ವಲ್ಪ ಸಬ್ಕಾನ್ಷಿಯಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಹಯಗ್ರೀವ ಮಂತ್ರಗಳನ್ನು ಹೇಳ್ತಾ ಬನ್ನಿ, ಅಥವಾ ಸರಸ್ವತಿಯ ಮಂತ್ರಗಳನ್ನು ಹೇಳಿ, ಖಂಡಿತವಾಗಿ ಶುಭದಾಯಕವಾಗುತ್ತದೆ. ಮಿಥುನ ರಾಶಿಯವರು ಕೂಡ ಈ ವಾರದಲ್ಲಿ ಶುಭ ಫಲ ಪ್ರಾಪ್ತಿ, ಯುಗಾದಿ ಭವಿಷ್ಯ ಶುಭವನ್ನೇ ತಂದುಕೊಡ್ತಕ್ಕಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಕಾಣುತ್ತೆ. ಮಿಥುನ ರಾಶಿಯವ್ರಿಗೂ ಕೂಡ ಶುಭ ಫಲ ಪ್ರಾಪ್ತಿ ಇದೆ. ಕಟಕ ರಾಶಿಗೆ ಹೋಗೋಣ. ನೋಡಿ, ಕಟಕ ರಾಶಿಯವ್ರಿಗೆ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಸಪ್ತಮ, ಅಷ್ಟಮ, ನವಮ, ದಶಮ ಈ ಒಂದು ಸ್ಥಾನಗಳಲ್ಲಿ ಹಾದು ಹೋಗ್ತದೆ. ಈ ವಾರದ ಫಲಾನುಫಲಗಳನ್ನು ವೀಕ್ಷಣೆಯನ್ನು ಮಾಡೋದಾದರೆ ನೋಡಿ, ಈ ವಾರದಲ್ಲಿ ಬರ್ತಕ್ಕಂಥ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಭಂಗವನ್ನು ತರುತ್ತೆ. ಇದಕ್ಕಿದ್ದಾಗೆ ಅಬ್ಸ್ಟಕಲ್ಸ್ ಅಂದರೆ ಏನಾದರೂ ಒಂದು ಅಡೆತಡೆಗಳು ಬರುತ್ತೆ. 12ರ ಸ್ಥಾನದಲ್ಲಿ ಗುರು ವಕ್ರತ್ಯಾಗವನ್ನು ಮಾಡಿರೋದ್ರಿಂದ ಆರೋಗ್ಯ, ಹಣಕಾಸಿನಲ್ಲಿ ಸ್ವಲ್ಪ ಅಡೆತಡೆಗಳಿರುತ್ತೆ. ಧಾರ್ಮಿಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಓಕೆ, ಬಟ್ ಹಣಕಾಸು ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಇರ್ತದೆ. ಸರಿಯಾದಂಥ ಮಾಹಿತಿಯೊಂದಿಗೆ, ಅಂದರೆ ಸರಿಯಾದಂಥ ನೀವು ಜಾತಕವನ್ನು ನೋಡ್ಕೊಳ್ಳೋದೇ ಆಗಿದ್ದರೆ ಅಥವಾ ಮತ್ತೊಂದೇ ಆಗಿದ್ದರೆ, ಈ ವಾರದಲ್ಲಿ ಪದೇ ಪದೇ ನಾನು ಕಟಕ ರಾಶಿಯವ್ರಿಗೆ ಹೇಳ್ತಲೇ ಬರ್ತಿದ್ದೇನೆ, ಸ್ವಲ್ಪ ಜಾಗರೂಕತೆಯಿಂದಿರಿ, ಮುಂಗೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇಲ್ಲ. ಹಣಕಾಸು ವಹಿವಾಟುಗಳು ಕೂಡ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಜಾಸ್ತಿ ಇರ್ತದೆ. ಇವೆಲ್ಲವನ್ನು ನಾನು ಹೇಳ್ತಾ ಇದ್ದೇನೆ, ಅದನ್ನು ಫಾಲೋಅಪ್ ಮಾಡಬೇಕಾಗ್ತದೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು. ಸಾಲ ಬಾಧೆ, ಆರೋಗ್ಯದಲ್ಲಿ ಬಾಧೆ, ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಇವೆಲ್ಲ ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ಇರಬೇಕಾಗುತ್ತೆ. ನೀವು ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಶನಿವಾರಗಳಂದು ತೆಂಗಿನಕಾಯನ್ನು ಒಂದು ಕಪ್ಪು ವಸ್ತ್ರದಲ್ಲಿ ಸುತ್ತಿ ದುರ್ಗಾ ದೇವಸ್ಥಾನ ಅಥವಾ ಶನಿಯ ಅಂದರೆ ಈ ಶಿವನ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಕಪ್ಪು ವಸ್ತ್ರದಲ್ಲಿಟ್ಟು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾರು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಬರ್ತಕ್ಕಂಥ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಸಾಧ್ಯವಾದರೆ ರುದ್ರಾಭಿಷೇಕವನ್ನು ಮಾಡಿಸಿ ಕಡಲೆಕಾಳಿನ ಫಲಹಾರವನ್ನು ಹಂಚಿ ಯಾರೋ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಹಾಗೆ ಗುರುನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಭಾಳ ಮುಖ್ಯವಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಅಬ್ಸ್ಟಿಕಲ್ಸ್ ಜಾಸ್ತಿ ಇದೆ ಈ ವಾರದಲ್ಲಿ. ನೋಡಿಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು. ಹೊಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ನೋಡಿ, ಒಂದೇ ಆಲೋಚನೆಗಳನ್ನು ಮಾಡಿ ಅಥವಾ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಕೊಂಡು ಹೇಗೆ ಯಾವ ದಶಾಭುಕ್ತಿಗಳೇನಿರ್ತದೆ ಅದನ್ನು ನೋಡ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಸಿಂಹರಾಶಿಯ ಫಲ ನೋಡಿ, ರಾಶಿ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ. ಈ ಅಷ್ಟಮ ಸ್ಥಾನದಲ್ಲಿ ಫಲಗಳನ್ನು ನೋಡಿದಾಗ ಶನಿ ಮತ್ತು ಶುಕ್ರ ಇವೆಲ್ಲ ಸ್ಥಿತವಾಗಿರತಕ್ಕಂಥದ್ದು ಇರುತ್ತೆ. ಈ ಅಷ್ಟಮ ಸ್ಥಾನ ನಿಮಗೆ ಶುಭ ಫಲದ ಜೊತೆ ಸಮಸ್ಯೆಯನ್ನು ಕೊಡ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥ ಇರುತ್ತೆ. ಇಲ್ಲಿ ಸಿಂಹರಾಶಿ ಸ್ವಲ್ಪ ಮಟ್ಟಿಗೆ ನೀವು ಯಾವುದೇ ಕಾರಣಕ್ಕೂ ಕಾರ್ಯಗಳನ್ನು ಅಥವಾ ತಮ್ಮ ಆಟಿಟ್ಯೂಡ್ಸನ್ನು ಅನ್ನೆಸಸರಿಯಾಗಿ ಬೇರೆಯವ್ರ ಮೇಲೆ ತಪ್ಪನ್ನು ಹೊರಿಸ್ತಕ್ಕಂಥದ್ದು ಅಥವಾ ಕೋಪವನ್ನು ತುಂಬ ಅತಿಯಾಗಿ ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಆರೋಗ್ಯದಲ್ಲೂ ಸಮಸ್ಯೆಯನ್ನು ತರುತ್ತೆ. ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಸಾಲಬಾಧೆ ಇರತಕ್ಕಂಥ ಸನ್ನಿವೇಶಗಳನ್ನು ನಿರ್ವಹಣೆ ಮಾಡ್ತದೆ. ಹಾಗಾಗಿ ಯಾರು ಸಿಂಹರಾಶಿಯಲ್ಲಿದ್ದೀರೋ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ, ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಈ ವಾರದಲ್ಲಿ ಇವೆಲ್ಲ ನೋಡ್ಕೋಬೇಕಾಗುತ್ತೆ. ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಆಗ್ಬೋದು, ಹಾಗೆ ನಷ್ಟ ಕೂಡ ಆಗ್ತಕ್ಕಂಥದ್ದು ಇರ್ತದೆ. ಸಂಗಾತಿಗೋಸ್ಕರ ಸಂಗಾತಿಯ ಮೇಲೆ ಸಿಡಿಮಿಡಿ ಅಥವಾ ಸಂಗಾತಿಯಿಂದ ಕೆಲವೊಂದು ಬಾರಿ ಲಾಭ ಇವೆಲ್ಲ ಲಭ್ಯತೆ ಇರ್ತದೆ. ಆದರೆ ಮಿಶ್ರ ಫಲಗಳು ಸಿಂಹರಾಶಿಯವರೆಗೂ ಕೂಡ ಈ ಪರಾಭವನ ಸಂವತ್ಸರ ಕೊಟ್ಬಿಡುತ್ತೆ.
ನೀವು ಸ್ಟಾರ್ಟಿಂಗ್ ಕೂಡ ಶುಕ್ರ ಬಲ, ಶುಕ್ರ ನೋಡಿ ಅಲ್ಲಿ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ, ತೃತೀಯಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಣ್ಣ ತಮ್ಮಂದರ ಗಲಾಟೆಗಳಾಗ್ಬೋದು, ಸಹೋದರಿಗಳು, ನೆರೆಹೊರೆ, ಭೂಮಿ ವಿಚಾರಗಳು, ಇವೆಲ್ಲ ಸ್ವಲ್ಪ ಮಟ್ಟಿಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಹಾಗೆ ಸುಮ್ಮನೆ ಅನ್ನೆಸಸರಿಯಾಗಿ ಕೋಪವನ್ನು ಬೇರೆಯವ್ರ ಮೇಲೆ ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು ಕಡಿಮೆ ಮಾಡಬೇಕಾಗುತ್ತೆ ಸಿಂಹರಾಶಿಯವರು. ಇಲ್ಲಾಂದರೆ ಸಣ್ಣ ಪುಟ್ಟದಕ್ಕೆಲ್ಲ ಕೋಪದಿಂದ ಕೆಲವೊಂದು ಅನರ್ಥಗಳು ಜಾಸ್ತಿ ಆಗುತ್ತೆ, ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಸಿಂಹರಾಶಿಯವರು ಶಾಂತಚಿತ್ತರಿಂದ ಈ ವಾರವನ್ನು ಕಳೆದ್ರೆ ಖಂಡಿತ ಶುಭವಾಗ್ತದೆ. ಎರಡೂ ಮಿಶ್ರ ಫಲಗಳು, ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು, ಕಷ್ಟಗಳು ಪ್ರಾಪ್ತಿಯಾಗೋದ್ರಿಂದ ನೀವು ಖಂಡಿತವಾಗಿ ಒಂದು ಕೆಲಸ, ಪ್ರತಿ ದಿವಸ ಶಿವನ ಅಷ್ಟೋತ್ತರಗಳನ್ನು ಪಠನೆಯನ್ನು ಮಾಡಿ. ಹಾಗೆ ತಾಮ್ರದ ಚೆಂಬಿನಲ್ಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಪ್ರದಾನವಾಗಿ ಸಿಂಹರಾಶಿಯವರು ಕೊಡ್ತಾ ಬನ್ನಿ. ಇದು ಸ್ವಲ್ಪ ನಿಮಗೆ ಬರ್ತಕ್ಕಂಥ ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ, ಶುಭವಾಗ್ತದೆ. ಕನ್ಯಾ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕನ್ಯಾ ರಾಶಿಯ ಫಲಾಫಲ ಅತಿರೇಕಕ್ಕೆ ಯಾವುದು ಹೋಗೋದು ಬೇಡ. ಶುಭ ಫಲವಿದೆ. ಶುಕ್ರ ಲಾಭದಲ್ಲಿದ್ದ ಅಂದರೆ ಕೇಂದ್ರದಲ್ಲಿದ್ದಾನೆ, ನಷ್ಟಾಧಿಪತಿ ಕೇಂದ್ರಕ್ಕೆ ಬರ್ತಾ ಇದ್ದಾನೆ. ಅದೇ ರೀತಿಯಾಗಿ ಶನಿ ಕೇಂದ್ರದಲ್ಲಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದಾಗ ರಾಶಿ ಅಧಿಪತಿ 6ರ ಸ್ಥಾನದಲ್ಲಿದ್ದಾನೆ. ನೀವು ಆದಷ್ಟು ಕೂಡ ಅತಿರೇಕದ ವಿಚಾರಗಳನ್ನು ಸ್ವಲ್ಪ ಕಡಿಮೆ ಮಾಡಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಮನೋಕಾಮನೆಗಳು ಈಡೇರ್ತದೆ ಅಂತಕ್ಕಂಥ ವಿಚಾರಗಳು, ಏನು ಮಾಡಿದ್ರು ನಡೀತೆ ಅಂತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ಈ ವಾರದಲ್ಲಿ ಶುಭ ಫಲ ಪ್ರಾಪ್ತಿ. ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ವ್ಯಾಪಾರ ವೃದ್ಧಿ ಇರ್ತಕ್ಕಂಥದ್ದು ಚೆನ್ನಾಗಿದೆ. ದಾಂಪತ್ಯದಲ್ಲೂ ಕೂಡ ಶುಭವನ್ನು ತರ್ತಕ್ಕಂಥ ಇರುತ್ತೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಎಜುಕೇಷನ್ ವರ್ಗದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತಕ್ಕಂಥದ್ದಿದೆ. ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಸ್ವಲ್ಪ ಆದಷ್ಟು ಕೂಡ ಏನು ಬುದ್ಧಿ ಅತಿರೇಕಕ್ಕೆ ಹೋಗ್ದಾಗೆ ಒಂದು ಕನ್ಸಿಸ್ಟೆನ್ಸಿಯನ್ನು ಮಾಡ್ಕೊಳ್ಳಿ. ಬುಧನೊಟ್ಟಿಗೆ ರಾಹು ಇರೋದ್ರಿಂದ ಯಾವಾಗಲೂ ಕೂಡ ಜಲಸ್ ಬುದ್ಧಿಯನ್ನು ಪ್ರದರ್ಶನವನ್ನು ಮಾಡದಲೇ ಸಾಧ್ಯವಾದಷ್ಟು ಸಾತ್ವಿಕತೆಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಖಂಡಿತವಾಗಿ ಭಾಳ ವಿಶೇಷ. ಕಾರ್ಯದಲ್ಲಿ ಕೂಡ ಯಾವುದೇ ಕಾರ್ಯದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತಕ್ಕಂಥದ್ದಿದೆ. ಗುರುವಿನ ವಕ್ರತ್ಯಾಗದಿಂದ ಕಾರ್ಯಗಳು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅತಿರೇಕ ಬೇಡ, ಸಮಾಧಾನದಿಂದ ವರ್ತನೆಯನ್ನು ಮಾಡಿ. ಕನ್ಯಾ ರಾಶಿಯವರಿಗೆ ವಾರದಲ್ಲಿ ಶುಭ ಫಲ ಪ್ರಾಪ್ತಿಯಾಗೋದು ಕಡಾಖಂಡಿತ. ಹಾಗೆ ತುಲಾರಾಶಿಯವರ ಈ ವಾರದ ಫಲ ಖಂಡಿತ ಒಂದು ಬದಲಾವಣೆ ಇದೆ. ಆದಷ್ಟು ಕೂಡ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಬದಲಾವಣೆಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಈ ವಾರ ಅದ್ಭುತವಾಗುತ್ತೆ, ಇದು ಸತ್ಯ. ಮತ್ತೆ ಏನಾದರೂ ನೀವು ಸಾಲದಲ್ಲೋ ಅಥವಾ ಕಾರ್ಯದಲ್ಲೋ ಸುಳ್ಳು ಮತ್ತೊಂದು ಏನಾದರೂ ನೀವು ಪದೇ ಪದೇ ಅದನ್ನೇ ಮಾಡಿದ್ರೆ ಈ ವಾರ ಶುಭ ಫಲವನ್ನು ಕೊಡಲ್ಲ. ಮುಂದೆ ಬರ್ತಕ್ಕಂಥ ಕಾಲನೂ ಕೂಡ ಶುಭವನ್ನು ಕೊಡಲ್ಲ. ಈಗ ನಿಮ್ಮಲ್ಲಿ ಒಂದು ಬದಲಾವಣೆಯ ಸಮಯ. ಆ ಬದಲಾವಣೆಗೆ ಕರೆಕ್ಟಾಗಿ ನೀವು ಹೊಂದ್ಕೊಂಡ್ರೆ ಅಥವಾ ಕೆಲಸದಲ್ಲಾಗಿರ್ಬೋದು, ಕಾರ್ಯದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಿ ಆ ಬದಲಾವಣೆಗೆ ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಈ ವಾರ ಎಕ್ಸಲೆಂಟ್ ವಾರವಾಗಿ ತುಲಾರಾಶಿಯವರಿಗೆ ಕೊಡುತ್ತೆ. 6ರ ಅಧಿಪತಿ 9ರ ಸ್ಥಾನದಲ್ಲಿ ವಕ್ರವನ್ನು ತ್ಯಾಗವನ್ನು ಮಾಡುತ್ತೆ. 2ರ ಅಧಿಪತಿ ಪಂಚಮದಲ್ಲಿದ್ದಾನೆ. ಅಫ್ಕೋರ್ಸ್ ಹಣಕಾಸು ವಹಿವಾಟುಗಳು ಮತ್ತೊಂದು ಸಮಸ್ಯೆಗಳಲ್ಲಿದ್ದರೂ ಕೂಡ ಗುರುವಿನ ಆಶೀರ್ವಾದದ ಮೇರೆಗೆ ನಿಮಗೆ ಒಂದು ಬದಲಾವಣೆಯ ಸಮಯವನ್ನು ತರದು ಶತಸಿದ್ಧವಾಗ್ತದೆ. ಹಾಗಾಗಿ ಯಾರು ತುಲಾರಾಶಿಯಲ್ಲಿದ್ದೀರೋ ಈ ವಾರದಲ್ಲಿ ಬದಲಾವಣೆಗೆ ಪ್ರೇರೇಪಿತವಾಗಿನ ಕೊಡಿ. ಬಿಸ್ನೆಸ್ ವಹಿವಾಟುಗಳು ಸಾಧಾರಣವಾಗಿ ನಡೀತದೆ. ಹಣಕಾಸು ಸ್ವಲ್ಪ ಸ್ಟ್ರಕ್ ಆಗ್ತದೆ, ಆದರೂ ಗುರುವಿನ ಆಶೀರ್ವಾದದ ಮೇಲೆಗೆ ಸಣ್ಣ ಪುಟ್ಟ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ತುಲಾರಾಶಿಯವರು ಕೂಡ ಆದಷ್ಟು ಕೂಡ ಕಾರ್ಯಪ್ರವೃತ್ತ, ಸೋಂಬೇರಿತನವನ್ನು ಬಿಟ್ಟು, ಲೇಜಿತನವನ್ನು ಬಿಟ್ಟು ಸಾಧ್ಯವಾದಷ್ಟು ಕಾರ್ಯಪ್ರವೃತ್ತರಾಗ್ತಕ್ಕಂಥ ಕೆಲಸವನ್ನು ನೋಡಿ. ಅಫ್ಕೋರ್ಸ್ ತುಲಾರಾಶಿಯವ್ರಿಗೂ ಕೂಡ ಸನ್ಮಾರ್ಗ ಸಿಗುತ್ತೆ, ಗುರುವಿನ ಅನುಗ್ರಹ ಸಿಗುತ್ತೆ. ಪ್ರಯತ್ನ ಪಟ್ಟರೆ ಈ ವಾರದಲ್ಲಿ ಬಲ ಜಾಸ್ತಿ ಆಗುತ್ತೆ, ಹಾಗೆ ಫಲ ಜಾಸ್ತಿ ಆಗುತ್ತೆ, ಇದು ಸತ್ಯ. ವೃಶ್ಚಿಕ ರಾಶಿಯವರ ಈ ವಾರದ ಫಲ ನೋಡ್ಕೊಂಡು ಬರೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದಿರುತ್ತೆ. ವೃಶ್ಚಿಕ ರಾಶಿಯಾಧಿಪತಿ 4ಥ ಭಾವದಲ್ಲಿದ್ದಾನೆ. ಬ್ಲಾಕೇಜಸ್, ರಕ್ತದ ಬ್ಲಾಕೇಜಸ್ಸು ಆರೋಗ್ಯದಲ್ಲಿ ಅಥವಾ ಸ್ವಲ್ಪ ಕಾಲು ಕೀಲು ನೋವುಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ನರದ ಹುರುಬಲ್ಯತೆಯನ್ನು ಸ್ವಲ್ಪ ಕಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿರುತ್ತೆ. ಬಟ್ ಕೇಂದ್ರ ಸ್ಥಾನದಲ್ಲಿ ಕುಜ ಅಸ್ತಂಗತನಾಗಿರೋದ್ರಿಂದ ಸ್ವಲ್ಪ ಮನಸ್ಸಿಟ್ಟು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಒಳ್ಳೆಯದು. ಅಷ್ಟಮ ಸ್ಥಾನದಲ್ಲಿ ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ಇದ್ದಕ್ಕಿದ್ದಾಗೆ ಧನಾಗಮ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ, ಮಕ್ಕಳ ಕುಳಿದು ಚಿಂತನೆಗಳು ಜಾಸ್ತಿ ಆಗಬಹುದು, ಅಥವಾ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸಾಧ್ಯತೆಗಳು ಬರುತ್ತೆ. ಬಟ್ ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಶುಕ್ರ ಬಲ ನೋಡಿ, ಶುಕ್ರ ಪಂಚಮದಲ್ಲಿದ್ದಾನೆ, ಸೂರ್ಯ ಪಂಚಮದಲ್ಲಿದ್ದಾನೆ. ಆಧ್ಯಾತ್ಮಿಕತೆಗೆ ಹೆಚ್ಚಿನ ಬಲವನ್ನು ಕೊಡಿ.
ಖರ್ಚುಗಳ ಮೇಲೆ ನಿಗವನ್ನು ಹಿಡಿ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, 6ರ ಅಧಿಪತಿ ಆಗಿರತಕ್ಕಂಥದ್ದು ಕೂಡ ಈ ಚತುರ್ಥ ಭಾವದಲ್ಲಿದ್ದಾನೆ. ಮನೆಯಲ್ಲೇ ಕೂತ್ಕೊಂಡು ಕೆಲಸಗಳನ್ನು ಮಾಡ್ತಕ್ಕಂಥ ವಿಚಾರಗಳಲ್ಲಾಗಿರ್ಬೋದು, ಅಸಡ್ಡೆತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾದರೆ ವೆರಿ ಗುಡ್, ಖಂಡಿತವಾಗಿ ಚೆನ್ನಾಗಿರುತ್ತೆ. ಇನ್ನು ಪ್ರೀತಿಯ ಮದುವೆ, ಗಂಡ ಹೆಂಡತಿ ವಿಚಾರದಲ್ಲೂ ಕೂಡ ಸ್ವಲ್ಪ ಶುಭವಿದೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರ, ಸೂರ್ಯ ರಾಜಯೋಗವನ್ನು ತಂದುಕೊಡ್ತಕ್ಕಂಥದ್ದಿದೆ. ಖಂಡಿತವಾಗಿ ಕಾರ್ಯಪ್ರವೃತ್ತದೆ, ಯುಗಾದಿ ಭವಿಷ್ಯ ಉಜ್ವಲವನ್ನು ಮಾಡುತ್ತೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಬಿಸ್ನೆಸ್ ವಹಿವಾಟುಗಳು ಹೆಚ್ಚಿನ ಬಂಡವಾಳ ಆಗ್ತಾಗೆ ಇರೋದರಲ್ಲೇ ಮ್ಯಾನೇಜ್ ಮಾಡ್ಕೊಂಡೋಗಿ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಇದ್ದಕ್ಕಿದ್ದಾಗೆ ಧನಾಗಮ, ಸ್ವಲ್ಪ ನಷ್ಟ ಇರೋದ್ರಿಂದ ಗುರುವಿನ ಆರಾಧನೆ, ಆಗಿಂದಾಗೆ ಯಾವುದಾದ್ರೂ ಗುರುತತ್ವ ಅಥವಾ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಬೇಕಾದ್ರೆ ಕೇವಲ ಅರಿಶಿಣವನ್ನು ತಗೊಂಡೋಗಿ ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇ ನಮಃ ಮಂತ್ರವನ್ನು ಹೇಳಿ ಪರಾಭವ ಸಂವತ್ಸರ ಶುಭವನ್ನೇ ಕೊಡುತ್ತೆ ನಿಮಗೆ. ಹಾಗೆ ಧನುರಾಶಿಯವರ ಫಲಾಫಲ, ವಕ್ರತ್ಯಾಗವನ್ನು ಗುರು ಮಾಡೋದ್ರಿಂದ ಕಾರ್ಯದಲ್ಲಿ ವಿಶೇಷತೆ ಆಗ್ತಕ್ಕಂಥಿರುತ್ತೆ. ಸಂಗಾತಿಯ ವಿಚಾರದಲ್ಲಿ ಗುಡ್ ಆಗ್ತದೆ. ಮದುವೆ ವಿಚಾರಗಳಲ್ಲಿ ಶುಭವನ್ನು ನಡೀತಕ್ಕಂಥದ್ದಿರ್ತದೆ. ಚಂದ್ರನ ಸ್ಥಾನ ಧನಸ್ಥಾನದಿಂದ ಅದು ಹೋಗ್ತಕ್ಕಂಥದ್ರಿಂದ ಹಣಕಾಸು ವಹಿವಾಟುಗಳು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗ್ತಕ್ಕಂಥದ್ದು. ಚತುರ್ಥ ಭಾವದಲ್ಲಿರ್ತಕ್ಕಂಥ ಶುಕ್ರ ಲಾಭಾಧಿಪತಿ, ಮನೆಯ ಒಂದು ವಿಚಾರದಲ್ಲಿ ಏಳಿಗೆ, ಆಸ್ತಿ ಖರೀದಿ, ಕಾರ್ ಖರೀದಿ ಯೋಗ, ಹಾಗೆ ಇವೆಲ್ಲವನ್ನು ಶುಭ ಫಲಗಳನ್ನು ಧನುರಾಶಿಯವರಿಗೆ ಲಭ್ಯತೆ ಇದೆ. ಮೆಲಗಿ ಉತ್ತರಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ರಾಹುಗೂ ತೃತೀಯ ಭಾವ ಉಪಚಯ ಸ್ಥಾನ, ಕಾರ್ಯದಲ್ಲಿ ಜಯ, ನಿಂತ ಕಾರ್ಯಗಳು ಸ್ವಲ್ಪ ಮುನ್ನಡೆತಕ್ಕಂಥ ಸ್ವಲ್ಪ ಮಟ್ಟಿಗೆ ಎಫರ್ಟ್ ಇರ್ತಕ್ಕಂಥ ಸನ್ನಿವೇಶ. ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ಈ ವಾರದಲ್ಲಿ ಶುಭ ಫಲ ಪ್ರಾಪ್ತಿಯಾಗ್ತದೆ. ಎಜುಕೇಷನ್ ವರ್ಗದವರಾಗಿರ್ಬೋದು, ಬಿಸ್ನೆಸ್ ವರ್ಗದವರಾಗಿರ್ಬೋದು, ಶುಭ ಫಲ ಪ್ರಾಪ್ತಿ. ಜಸ್ಟ್ ಸಣ್ಣ ಪ್ರಯತ್ನ ಖಂಡಿತವಾಗಿ ಲಾಭವನ್ನು ಧನುರಾಶಿಯವರಿಗೆ ಕೊಡುತ್ತೆ. ಧನುರಾಶಿಯವರು ಏಕೈಕವಾಗಿ ಸರಳವಾಗಿರ್ತಕ್ಕಂಥ ವಿಧಾನ, ಶಿವನಿಗೆ ಆಗಿಂದಾಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಶುಭ ಫಲ ಪ್ರಾಪ್ತಿಯಾಗೋದು ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಉಚ್ಚ ಶುಕ್ರನೊಟ್ಟಿಗೆ ತೃತೀಯ ಸ್ಥಾನದಲ್ಲಿದ್ದಾನೆ. ಕ್ರಿಯೇಟಿವಿಟಿ ಅಥವಾ ಕೇವಲ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ಬೋದು. ಮೇಲಾಗಿ ಶ್ರವಣ ನಕ್ಷತ್ರದಲ್ಲಿ ಚಂದ್ರ ಪ್ರಾರಂಭ, ಪಂಚಕದ ಕಾಲವಾಗ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಆದಷ್ಟು ಧನಪ್ರಾಪ್ತಿ ಇರ್ತಕ್ಕಂಥ ಸಮಯ. ಹಾಗೆ ಬಿಸ್ನೆಸ್ ವಹಿವಾಟುಗಳು ಕೂಡ ಶುಭತ್ವವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಲಾಭವನ್ನು ತರ್ತಕ್ಕಂಥದ್ದು ಕೂಡ ಇದೆ. ಫ್ಯಾಮಿಲಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿರ್ತಕ್ಕಂಥದ್ದು ಅದು ಉಪಶಮನವಾಗ್ತಕ್ಕಂಥದ್ದಿರುತ್ತೆ. ಮಕರ ರಾಶಿಯವ್ರಿಗೆ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ತನ್ನ ಪ್ರಯತ್ನದಿಂದ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತಕ್ಕಂಥದ್ದು ಮಕರ ರಾಶಿಯವ್ರದ್ದೇ. ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ತಮ್ಮ ಕೆಲಸದ ನಿಮಿತ್ತ ಸಣ್ಣ ಪುಟ್ಟ ಪ್ರಯಾಣಗಳು, ಹೊರರಾಜ್ಯವನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಸಣ್ಣ ಪುಟ್ಟ ಪ್ರಯಾಣಗಳು ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಬಿಸ್ನೆಸ್ ಮನ್ಗಳಿಗೆ ಹಣದ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ. ಸಣ್ಣ ಪುಟ್ಟ ಅಬ್ಸ್ಟಿಕಲ್ಸ್ ಅಂದರೆ ನೋಡಿ, ಯಾವುದೇ ಕಾರಣಕ್ಕೂ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ವಿಚಾರದಲ್ಲಿ ಸರಿಯಾಗಿ ಗಮನವಿಡಿ. ಯಾವುದೇ ಕಾರಣಕ್ಕೂ ಕೂಡ ನೆರೆಹೊರೆ ಆಸ್ತಿಯ ವಿಚಾರದಲ್ಲಿ ಗೊಂದಲವನ್ನು ಮಾಡ್ಕೊಳ್ತಕ್ಕಂಥದ್ದು, ಸಹೋದರ ಸಹೋದರಿಯ ನಡುವೆ ಮನಸ್ತಾಪಗಳನ್ನು ದೂರ ಇಡ್ತಕ್ಕಂಥ ಸನ್ನಿವೇಶಗಳನ್ನು ಮಾಡ್ಕೋಬೇಕು. ಅಥವಾ ಚಿಕ್ಕಪ್ಪರ ಜೊತೆ ಮನಸ್ತಾಪಗಳನ್ನು ಮಕರ ರಾಶಿಯವರು ಮಾಡ್ಕೊಳ್ಬೇಡಿ. ಇದು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಯಾರು ಮಕರ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಆಗಿಂದಾಗೆ ಈ ಕನ್ಯೆಯರಿಗೆ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಎಜುಕೇಷನ್ ವರ್ಗ ಸ್ವಲ್ಪ ಡಲ್ ಇರ್ತಕ್ಕಂಥದ್ದು ಇರ್ತದೆ. ಆಗಿಂದಾಗೆ ಬಾಳೆಹಣ್ಣು ಕೊಡೋದ್ರಿಂದ ನಷ್ಟಗಳು ತಪ್ಪುತ್ತೆ. ಸ್ವಲ್ಪ ಮಟ್ಟಿಗೆ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರ್ತದೆ. ಅದು ನೋಡಿ, ಒಂದು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಾತು ಶುದ್ಧತೆ ಇರಬೇಕಾಗುತ್ತೆ. ಮಕರ ರಾಶಿಯವ್ರಿಗೆ ಶುದ್ಧವಾಗಿಲ್ಲದಿದ್ದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗ್ತದೆ. ಯಾಕೆಂದರೆ ಕಮಿಷನ್ ಆಧಾರಿತವಾಗಿರೋದ್ರಿಂದ ನಿಮ್ಮ ಜಾತಕದಲ್ಲಿ ಈ ವಾರ ಸ್ವಲ್ಪ ಈ ಬಾಡಿಗೆ ವಿಚಾರದಲ್ಲಿ ಆಗಿರ್ಬೋದು ಅಥವಾ ನೆರೆಹೊರೆಯ ವಿಚಾರದಲ್ಲಿ ಯಾವುದು ಗೊಂದಲ ಮಾಡ್ಕೊಳ್ಳೋದಾಗೆ ನೀವು ನಿಮ್ಮ ಕಾರ್ಯದಲ್ಲಿ ತಲ್ಲೀನತೆ ಆದರೆ ಖಂಡಿತ ಶುಭವಾಗ್ತದೆ. ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಕುಂಭರಾಶಿಯ ಫಲ ಈ ವಾರದಲ್ಲಿ ಹೇಗಿರುತ್ತೆ? ಕುಂಭರಾಶಿಯವರಿಗೆ ನೋಡಿ, ಸೂರ್ಯ ಧನಸ್ಥಾನಕ್ಕೆ ಹೋಗುತ್ತೆ, ಸಪ್ತಮಾಧಿಪತಿ. ಅದೇ ರೀತಿಯಾಗಿ ಸೂರ್ಯನ ಕುಂಭರಾಶಿಯಲ್ಲಿ ರಾಹು, ಕುಂಭರಾಶಿಯಲ್ಲಿ ಬುಧ ಅಷ್ಟಮಾಧಿಪತಿ, ಪಂಚಮಾಧಿಪತಿ. ಹಾಗೆ ಕುಜ ಸಹಿತವಾಗಿ ದಶಮಾಧಿಪತಿ ಲಗ್ನದಲ್ಲೇ ಇದ್ದಾನೆ. ಕುಂಭರಾಶಿಯವರು ನೋಡಿ, ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಮುಖ್ಯ. ಸೂರ್ಯ ಕೂಡ ಬದಲಾವಣೆಯನ್ನು ತಗೊಂಡಿದ್ದಾರೆ. ಉಚ್ಚ ಶುಕ್ರ, ಶನಿ ಕೂಡ ಇದ್ದಾನೆ. ಕುಟುಂಬದ ಮೇಲೆ ಕಾಳಜಿ, ಖಂಡಿತವಾಗಿ ಹಣಕಾಸು ವೃದ್ಧಿ. ಈಗ ಸ್ವಲ್ಪ ಮಟ್ಟಿಗೆ ಒಂದೊಂದೇ ವಿಚಾರಗಳು ಶುಭವಾಗ್ತಾ ಬರುತ್ತೆ. ಗುರುವಕ್ರತ್ಯಾಗವನ್ನು ಮಾಡುತ್ತೆ. ಕುಂಭರಾಶಿಯವರಿಗೆ ನಾಲೆಡ್ಜ್ ಬೆಳೆಯುತ್ತೆ, ವೇ ಕಾಣುತ್ತೆ.
ಖಂಡಿತ ಮಕ್ಕಳು ಹೆಸರು ಕೀರ್ತಿ ಪ್ರತಿಷ್ಠೆ ತರತಕ್ಕಂಥದ್ದು, ಆರೋಗ್ಯದಲ್ಲಿ ಶುಭವನ್ನು ಇರತಕ್ಕಂಥದ್ದು, ಜೊತೆಗೆ ಪ್ರೀತಿಯ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಲಾಭ, ಕೇವಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಹಣಕಾಸಿನ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೂಡ ಇದೆ ಕುಂಭರಾಶಿಯವರಿಗೆ. ಸ್ವಲ್ಪ ನಿಮ್ಮ ಸಾಲದ ಹೊರೆ ಕಡಿಮೆ ಆಗ್ತಕ್ಕಂಥದ್ದು ಬರ್ತಾ ಬರ್ತಾ ವಾರದಲ್ಲಿ ಶುಭ ಫಲ ಪ್ರಾಪ್ತಿ ಜಾಸ್ತಿ ಇದೆ. ಚಂದ್ರ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ 12ರ ಸ್ಥಾನದಲ್ಲಿ ಹಾದು ಹೋಗೋದ್ರಿಂದ ನೋಡಿ, ಫಸ್ಟು ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಹಾದು ಹೋಗೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಪರಿಣಾಮವನ್ನು ಬೀರುತ್ತೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಶಾಂತಿ, ಅಕ್ಕಿಯನ್ನು ದಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಇನ್ನು ಮಿಕ್ಕ ವಿಚಾರಗಳಲ್ಲಿ ಖಂಡಿತವಾಗಿ ಜಯ. ಹಣಕಾಸು, ವ್ಯಾಪಾರ, ವಿದ್ಯಾಭ್ಯಾಸದಲ್ಲೂ ಕೂಡ ಶುಭತ್ವ ಇದೆ. ಈ ವಾರದಲ್ಲಿ ಹೆಚ್ಚಿನದಾಗಿ ನೀವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಹಾಗೆ ಹಳದಿ ಅರಿಶಿಣವನ್ನು ಅಂದರೆ ಗಂಧವನ್ನು ಹಣೆಲಿಡ್ತಕ್ಕಂಥ ಕೆಲಸ ಖಂಡಿತವಾಗಿ ಆಗಿಂದಾಗೆ ಸ್ವಲ್ಪ ಗುರುವಾರಗಳಂದು ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಾ ಬನ್ನಿ. ಶುಭ ಫಲ ಪ್ರಾಪ್ತಿ ಖಂಡಿತವಾಗಿ ಆಗ್ತದೆ. ಮೀನರಾಶಿಯ ಈ ವಾರದ ಫಲ ಹೇಗಿರುತ್ತೆ? ಪರಾಭವ ಸಂವತ್ಸರ ಏನಾದರೂ ವಿಶೇಷತೆಯನ್ನು ಕೊಡುತ್ತಾ, ನಷ್ಟವನ್ನು ಕೊಡುತ್ತಾ ನೋಡ್ಕೋಬೇಕಾಗುತ್ತೆ. ನೋಡಿ, ಮೀನರಾಶಿಯವರಿಗೆ ಗುರು ಚತುರ್ಥ ಭಾವ ಒಂದು ರೀತಿಯಾಗಿ ಯೋಗದ ಬಲವಾಸ್ತಿ ಆಗ್ತದೆ. ಆದರೆ ನೋಡಿ, ಯೋಗದ ಬಲವಿರೋದ್ರಿಂದ ಮಾತ್ರ ನಿಮಗೆ ಶುಭ ಫಲ ಪ್ರಾಪ್ತಿ. ಬಿಟ್ಟರೆ 2ರ ಅಧಿಪತಿ ನಷ್ಟಸ್ಥಾನ, ಚತುರ್ಥಾಧಿಪತಿ ನಷ್ಟಸ್ಥಾನ, ಸಪ್ತಮಾಧಿಪತಿ ನಷ್ಟಸ್ಥಾನದಲ್ಲಿದ್ದಾನೆ. ಆದರೆ 3 ಮತ್ತು 8ರ ಅಧಿಪತಿ ಉಚ್ಚನಾಗಿದ್ದಾನೆ. 6ರ ಅಧಿಪತಿ ಲಾಭದಲ್ಲಿ ಅಂದರೆ ಲಗ್ನದಲ್ಲಿದ್ದಾನೆ. 11 ಮತ್ತು 12ರ ಅಧಿಪತಿ ಲಗ್ನದಲ್ಲಿದ್ದಾನೆ. ಒಂದು ರೀತಿಯಾಗಿ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಅದರ್ವೈಸ್ ಇನ್ಯಾವುದೇ ಕೆಲಸದಲ್ಲಿ ಅಷ್ಟೊಂದು ಉತ್ತಮತೆಯನ್ನು ಕೊಡಲ್ಲ. ನಷ್ಟ ಸ್ವಲ್ಪ. ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ. ಕಿರಿಕಿರಿಗಳು, ಮತ್ತೊಂದು ಸಣ್ಣ ಪುಟ್ಟ ಗೊಂದಲದ ವಾತಾವರಣಗಳು ಮುಂದುವರಿತಕ್ಕಂಥದ್ದು ಇರ್ತದೆ. ನಷ್ಟವನ್ನು ತಪ್ಪಿಸಿ ಹೆಚ್ಚಿನದಾಗಿ ಬಂಡವಾಳ ಅಥವಾ ಹೆಚ್ಚಿನ ಶುಭ ಕಾರ್ಯಗಳಿಗೆ ಅಥವಾ ಏನಾದರೂ ಹೊಸ ಆಫೀಸು ಮತ್ತೊಂದು ಮಾಡದಿದ್ದರೆ ಸ್ವಲ್ಪ ಯೋಚನೆಗಳನ್ನು ಮಾಡಿ ಮೀನರಾಶಿಯವರು ಮಾಡಬೇಕಾಗುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ನೀವೇ ಭೂಮಿಯ ವಿಚಾರದಲ್ಲಿ ಲಾಭವನ್ನು ತಗೊಳ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ, ಅಥವಾ ಭೂಮಿಗೆ ಬಂಡವಾಳವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಚತುರ್ಥ ಭಾವ ಸ್ವಲ್ಪ ನೆಮ್ಮದಿಯನ್ನು ತಗೊಳ್ತಕ್ಕಂಥ ವಾರವಾಗ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಶುಭ ಫಲ ಪ್ರಾಪ್ತಿ. ಹಾಗೆ ಈ ಬಿಸ್ನೆಸ್ದಾರಿಗೆ ಸ್ವಲ್ಪ ನಷ್ಟ ಇರೋದ್ರಿಂದ ಹೆಸರು ಕಾಳನ್ನು ಆಗಿಂದಾಗೆ ಈ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಬಿಸ್ನೆಸ್ ಪೀಪಲ್ಗಳು ಕೂಡ. ಹಾಗೆ ಸಾಧ್ಯವಾದರೆ ದಾಂಪತ್ಯದಲ್ಲಿ ವಿರಸಗಳು ಜಾಸ್ತಿ ಆಗ್ತಿದೆ ಅಂದರೆ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ, ಅಲ್ಲಿ ಹೋಗಿ ಪೂಜೆಯನ್ನು ಆದ ನಂತರ ಕೆಂಪು ಕಲ್ ಸಕ್ಕರೆಯನ್ನು ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬರುತ್ತೆ. ಓಂ ರೀಂ ದುಂ ದುರ್ಗಾ ಯೈ ನಮಃ ದುರ್ಗಾ ಮಂತ್ರವನ್ನು ಜಪವನ್ನು ಮಾಡಿ ಇಡೀ ವಾರದಲ್ಲಿ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇಷ್ಟು ಈ ವಾರದ ಪರಾಭವ ಸಂವತ್ಸರದ ವಾರದ ಫಲ. ಸ್ನೇಹಿತರೆ, ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ನಮ್ಮ ಚಾನಲಲ್ಲಿ ಅಂದರೆ ನಮ್ಮ ಹತ್ರ ನಿಮಗೆ ಬೇಕಾಗಿರ್ತಕ್ಕಂಥ ವಾಸ್ತುಯಂತ್ರ, ಹಾಗೆ ಲಕ್ಷ್ಮೀ ಯಂತ್ರ, ಪೈರೇಟಲ್ಲಿ ಸಿಗ್ತಕ್ಕಂಥದ್ದು ಸಂಪೂರ್ಣ ವಾಸ್ತುಯಂತ್ರ, ಜೊತೆಗೆ ದುರ್ಗಾ ಯಂತ್ರಗಳು, ಅನೇಕ ರೀತಿಯಾದಂಥ ಕ್ರಿಸ್ಟಲ್ಸ್ ಬ್ರಾಸ್ಲೈಟ್ ಕೂಡ ದೊರೆಯುತ್ತೆ. ಒಮ್ಮೆ ನಮ್ಮ ಚಾನಲ್ ಭೇಟಿ ಕೊಟ್ಟು ನಿಮಗೆ ಕರುಂಗುಲಿ ಮಾಲ ಮತ್ತೊಂದು ಎಲ್ಲ ವಿಚಾರಗಳಲ್ಲೂ ಕೂಡ ನಮ್ಮಲ್ಲಿ ಜೆನ್ಯೂನ್ ಕ್ವಾಲಿಟಿ ಸಿಗೋದ್ರಿಂದ ಖಂಡಿತ ನಮ್ಮರಿಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.